ಸೇವಾನಿವೃತ್ತಿ ನಂತರವೂ ಕೆಲಸದ ಬಗ್ಗೆ ಪ್ರಾಮಾಣಿಕತೆ ತೋರುವ ಶರಣಪ್ಪ ಡಂಬಳ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದ ಶಾಸಕ ಡಾ ಚಂದ್ರು ಲಮಾಣಿ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅಡರ್ಕಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಸೇವಾ ನಿವೃತ್ತಿ ಹೊಂದಿದ್ದ ಶರಣಪ್ಪ ಡಂಬಳ ಅವರ ಸೇವಾ ನಿವೃತ್ತಿ ಹಿನ್ನೆಲೆ ಅವರ ಅಭಿಮಾನಿಗಳ ವತಿಯಿಂದ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರದ ಪಿಂಗಾರಿ ಭವನದಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡು ಸೇವಾ ನಿವೃತ್ತಿ ಹೊಂದಿದ ಶರಣಪ್ಪ ಡಂಬಳ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಮಾತನಾಡಿದರು. ಸೇವಾ ನಿವೃತ್ತಿ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಶಿಗ್ನಿ ಗ್ರಾಮದ ಹಿರಿಯ ಮುಖಂಡರಾದ ರಾಮಣ್ಣ ಲಮಾಣಿ, ಅಡರ್ಗಟ್ಟಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ನಿಂಗಪ್ಪ ಪ್ಯಾಟಿ, ಶಿಗ್ಲಿ ಪಂಚಾಯಿತಿಯ ಶಂಕರ ಶಿರಹಟ್ಟಿ ಅವರು ಸೇವಾ ನಿವೃತ್ತಿ ಹೊಂದಿದ ಶರಣಪ್ಪ ಡಂಬಳ ಅವರನ್ನು ಸನ್ಮಾನಿಸಿ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಡರ್ಕಟ್ಟಿ ಶಿಗ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಶರಣಪ್ಪ ಡಂಬಳ ಅವರ ಅಭಿಮಾನಿಗಳು, ಕುಟುಂಬಸ್ಥರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, NKS TV4 ಲಕ್ಷ್ಮೇಶ್ವರ. ನಾವು ಹತ್ಕಟ್ಟಿಗೆ ಹೋದಾಗ ಅವ್ರದ್ದು ರಿಟೈರ್ಮೆಂಟ್ ಆಗಿತ್ತು. ಆದ್ರೆ ನಾನು ಬರಕತ್ತೀನಿ ಹತ್ಕಟ್ಟಿಗೆ ಅಂದ್ಕೊಳ್ಳಿ ರಿಟೈರ್ಡ್ ಆದ್ರೂ ಸಹಿತ ಅವತ್ತು ನಮ್ಮ ಜೊತೆಯಲ್ಲಿ ಬಂದು ಅಲ್ಲಿ ಸಾರ್ವಜನಿಕರ ಸಮಸ್ಯೆ ಆಯ್ತು ಅಂದಾಗ ಅವರೇ ಖುದ್ದಾಗಿ ಅವತ್ತು ಬಂದಿದ್ದು. ಅವ್ರು ಬಂದಾಗ ಯಾರು ಗೌರ್ಮೆಂಟ್ ನೌಕರಿ ರಿಟೈರ್ಡ್ ಆದ್ರೆ ಮತ್ತೆ ತಿರುಗಿ ನೋಡಲ್ಲ ಏನಾಗಿತ್ತು ಅಂತ ಹೇಳಿ ಕೇಳಕ್ಕೆ. ಆದ್ರೆ ಅವತ್ತು ನಾವು ಕರೆದಾಗ ಬಹುಶಃ ಅವರು ಪಂಚಾಯತಿಯಲ್ಲಿ ಇದ್ರೇನೋ ಇಲ್ಲ ನಾನು ಬರ್ತೀನಿ ತಡೀರಿ ಅಂತೇಳಿ ಅವತ್ತು ಹತ್ಕಟ್ಟಿ ತಾಂಡಕ್ಕೆ ಬಂದು ಅಲ್ಲೇ ಜನರ ಸಮಸ್ಯೆಗಳು ಏನಿತ್ತು ಅದನ್ನೆಲ್ಲವೂ ಸಹಿತ ಅವರ ಮತ್ತು ಅವ್ರ ಪಿಡಿಯವರೆಲ್ಲ ಬಂದು ಅದನ್ನ ಸರಿಪಡಿಸುವಂತ ಕೆಲಸನೂ ಸಹಿತ ಅವ್ರು ಮಾಡಿದ್ದಾರೆ. ಬಹಳ ಒಳ್ಳೆಯ ಹೃದಯಗಳು, ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವರ ಒಂದು ನಿವೃತ್ತಿ ಜೀವನ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಎಲ್ಲವೂ ಸಹಿತ ಅವರಿಗೆ ಇವತ್ತು ಆರೋಗ್ಯ, ಐಶ್ವರ್ಯ ಎಲ್ಲನೂ ಸಹಿತ ಆ ಭಗವಂತ ಕೊಡ್ಲಿ ಅಂತ ಹೇಳಿ ಆಶಿಸಿ ನನ್ನ ಮಾತನ್ನು ವಿದ್ಯಾವಂತರಾಗಿ ಮಾಡಿ ಕೆಲವೊಬ್ಬರಿಗೆ ಮುಂದೆ ಯುವಕರಿಗೆ ಮಾದರಿಯಾಗ್ಯಾರ. ಅವರ ನಿವೃತ್ತಿ ಜೀವನ ಅವರು ಇನ್ನಷ್ಟು ಸುಖಕರವಾಗಲಿ, ಅವರ ದಂಪತಿಗೆ, ಅವರ ವರ್ತನಕ್ಕೆ ಎಲ್ಲರಿಗೂ ಶುಭ ಹಾರೈಸುವಂತೆ ಹೇಳಿ ನಮಗೂ ಕೂಡ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಎಲ್ಲರಿಗೂ ಸುತ್ತ ಜಯ ಶಿಗ್ಲಿ ಗ್ರಾಮ ಪಂಚಾಯತಿಯಲ್ಲಿ ತಮ್ಮ ಬಿಲ್ ಕಲೆಕ್ಟರ್ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಪದೋನ್ನತಿ ಹೊಂದಿ ಗ್ರಾಮ ಪಂಚಾಯತಿಗೆ ಅಡಕಟ್ಟಿ ಗ್ರಾಮ ಪಂಚಾಯತಿಗೆ ಕಾರ್ಯದರ್ಶಿಯಾಗಿ ನೇಮಕಗೊಂಡು ಅಲ್ಲಿ ತಮ್ಮ ಯಶಸ್ವಿಯಾಗಿ ಕಾರ್ಯದರ್ಶಿ ಸೇವೆಯನ್ನು ನಿರ್ವಹಿಸಿಕೊಂಡು ಈಗ ನಿವೃತ್ತಿಗೊಂಡಿರುತ್ತಾರೆ. ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಹಾರೈಸುತ್ತಾ ಈ ಸುಖಕರವಾಗಿರಲಿ ಹಾಗೂ ಅವರ ಜೀವನ ಮುಂದೆ ಸುಂದರವಾಗಿರಲಿ ಅಂತ ಹಾರೈಸಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳನ್ನು ವಹಿಸಿಕೊಟ್ಟಂತ ಸಂಘಟನೆಗಳು ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ನಮ್ಮ ಅಡಕಟ್ಟಿಯಲ್ಲಿ ನಾವು ನಮ್ಮ ಒಂದು ಸದಸ್ಯತ್ವ ಬಂದ ಮೇಲೆ ನಾವು ಅಧ್ಯಕ್ಷರಾಗಲಿ ನಮ್ಮ ಪಿಡಿಒ ಅವರು ನೋಡಿ ಒಂದು ಹೊಸ ಗ್ರಾಮ ಪಂಚಾಯತಿ ಅದನ್ನು ನಮ್ದು ಹಳೆಯದು ಇದು ಮಂಡಲ ಪಂಚಾಯತಿ ಇತ್ತು. ಮಂಡಲ ಪಂಚಾಯತಿ ಇದ್ರೆ ಆ ಕಟ್ಟಡ ಒಂದು ಇವು ನಮ್ಮ ಕಂದಾಯ ಇಲಾಖೆ ಇದರಲ್ಲಿ ನಡೀತಾ ಇತ್ತು ಸುಮಾರು ವರ್ಷದಿಂದ 20 ವರ್ಷದಿಂದ. ಅದನ್ನು ನಾವು ಬೇರೆ ಒಂದು ಕಟ್ಟಡ ಮಾಡಬೇಕಂದ್ರೆ ಹೆಂಗೆಲ್ಲ ಸಹಕಾರ ಸಹಾಯ ಎಲ್ಲೂ ಬರಲಾಗದು. ಅವರೊಂದು ಸಹಾಯ ಸಹಕಾರ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಆಗಿ ನಮ್ಮವರಿಗೆ 2023 ಎಣ್ಣೆಗೆ ನಾವು ಉದ್ಘಾಟನೆ ಮಾಡಿದ್ವಿ. ಅದಕ್ಕೆ ಕೊಟ್ಟಂತ ಸಹಾಯ ಸಹಕಾರ ಒಂದೂ ಬರಲ್ಲ. ಅವರ ಸಹಾಯ ಸಹಕಾರ ನಾವೆಲ್ಲರೂ ಅದನ್ನು ಅಳವಡಿಸಿಕೊಂಡು ಮುಂದಿನ ದಿನದಲ್ಲಿ ಅವರಂತೆ ನಾವು ಬರ್ಕೋಣ ಅಂತೇಳಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ